ಅಪಹಾಸ್ಯ ಮಾಡಿದಾಗ ಭಾಗವತರು ಹೇಳ್ತಾರೆ, ಆಯ್ತಪ್ಪ ನಿನಗೆ ಎಲ್ಲ ಗೊತ್ತಿದೆ ತಾನೆ, ಇನ್ನು ಮುಂದೆ ಕಥೆನ ನೀನೇ ನಡೆಸ್ಕೊಂಡು ಹೋಗು, ನೀನೇ ಹೇಳ್ಕೊಂಡು ಹೋಗು, ನೀನು ಕೆಟ್ಟ ಬುದ್ಧಿಯನ್ನ ಇಟ್ಕೋಬೇಕು, ಸೈತಾನ ಶೈಲಿಯಲ್ಲಿ ಆ ಒಂದು ಅಭ್ಯಾಸವನ್ನ ಮಾಡಿಸಿದ್ದೀನಿ. ಅಷ್ಟರಲ್ಲಿ ಭಾಗವತರು ಹೇಳ್ತಾರೆ, ಸರ್ದಾರ ಸೋಮಣ್ಣನನ್ನ ಕರೆಸಿ ಅಂತ. ಬತ್ತಿಸುತ್ತಲಿ ಜೀವರಸಗಳ ಅಂದ್ರೆ ಜೀವಗಳನ್ನೇ ಬತ್ತಿಸೋದು, ಕೊಲ್ಲುವಂತಹ ನರ ರಾಕ್ಷಸ. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ AP, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ದೃಶ್ಯ 10 ಬಗ್ಗೆ ನಾವು ತಿಳ್ಕೊಂಡ್ವಿ. ದೃಶ್ಯ 10ರಲ್ಲಿ ಬಂದಂತಹ ಸಂಭಾಷಣೆಗಳು, ವಿಚಾರಗಳು ಏನೇನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ತರಗತಿಯಲ್ಲಿ ನಾವು ದೃಶ್ಯ 11ರಲ್ಲಿ ಕತ್ತಲೆಯ ನಿಜ ಜನಕ ಬಂದನು, ಅನ್ನುವಂಥ ವಿಚಾರವನ್ನ ತಿಳ್ಕೊಳ್ಳೋಣ. 10ನೆಯ ದೃಶ್ಯದಲ್ಲಿ ನಾವು ಏನು ಅಂದ್ರೆ, ಬೋಳೆಶಂಕರನ ಇಬ್ಬರು ಅಣ್ಣಂದಿರು ಬಂದು ಅವನ ಒಂದು ಮಂತ್ರದ ಪಿಶಾಚಿಗಳಿಂದ ಕಲಿತಂತಹ ಮಂತ್ರಶಕ್ತಿಯಿಂದ ಧಾನ್ಯದಿಂದ ನಾಣ್ಯವನ್ನು, ಹುಲ್ಲಿನಿಂದ ಜವಾನರನ್ನು ಮಾಡುವಂತಹ ಒಂದು ವಿದ್ಯೆ ಕಲ್ತ್ಕೊಂಡಿದ್ದಂಥ ಬೋಳೆಶಂಕರನಿಂದ ಈ ಒಂದು ನಾಣ್ಯವನ್ನು, ಚಿನ್ನದ ನಾಣ್ಯವನ್ನು ಒಬ್ಬ ಅಣ್ಣ, ಹಾಗೆ ಮತ್ತೊಬ್ಬ ಅಣ್ಣ ಬಂದು ತನಗೆಷ್ಟು ಬೇಕೋ ಅಷ್ಟು ಜವಾನನನ್ನು ಮಾಡಿಸಿಕೊಂಡು ಹೋಗ್ತಾರೆ. ಇದಿಷ್ಟು ವಿಚಾರವನ್ನ ನಾವಲ್ಲಿ ತಿಳ್ಕೊಂಡ್ವಿ. ಈಗ ನಮಗೆ ಏನು ಈ ಒಂದು ದೃಶ್ಯದ ತನಕ ನಾವು ಬಂದು ತಲುಪಬೇಕಾದ್ರೆ ನಮಗಲ್ಲಿ ಏನ್ ಗೊತ್ತಾಗಿದೆ ಅಂದ್ರೆ, ಪಿಶಾಚಿ 1, ಪಿಶಾಚಿ 2, ಪಿಶಾಚಿ 3, ಈ 3 ಪಿಶಾಚಿಗಳನ್ನ ನರಕದ ರಾಜನಾದಂಥ ಸೈತಾನನು ಭೂಮಿಗೆ ಕಳಿಸಿರ್ತಾನೆ. ಅವರನ್ನ ಶಿವಪುರದಲ್ಲಿರುವ ಈ 3 ಅಣ್ಣ ತಮ್ಮಂದಿರಾದಂತಹ ಸರ್ದಾರ್ ಸೋಮಣ್ಣ, ಸಾವ್ಕಾರ್ ಕಾಮಣ್ಣ ಹಾಗೂ ಬೋಳೆಶಂಕರ, ಈ 3 ಜನರ ಅಲ್ಲಿ ದುರ್ಬುದ್ಧಿಯನ್ನ ತಂದು ಅವರು ಕೆಟ್ಟ ನಡತೆಯಿಂದ ಸಾವನ್ನ ಅನುಭವಿಸಿ ಅವರನ್ನ ನರಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ನಿರ್ಧರಿಸಿ ಅವರನ್ನ ಇಲ್ಲಿ ಕಳಿಸಿರ್ತಾನೆ ಸೈತಾನ. ಹಾಗೆ ಬಂದಂತಹ ಈ 3 ಪಿಶಾಚಿಗಳಲ್ಲಿ 2 ಪಿಶಾಚಿಗಳು ಈ ಬೋಳೆಶಂಕರನ ಅಣ್ಣಂದಿರಾದಂತಹ ಸಾವ್ಕಾರ ಕಾಮಣ್ಣ ಹಾಗೂ ಸರ್ದಾರ ಸೋಮಣ್ಣರ ಬುದ್ಧಿಯನ್ನ ಕೆಡಿಸಿರ್ತಾರೆ. ಆದ್ರೆ ಬೋಳೆಶಂಕರನನ್ನ ಮಾತ್ರ ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕಾರಣ, ಬೋಳೆಶಂಕರನೇ ಆ 3 ಪಿಶಾಚಿಗಳನ್ನ ಏನ್ ಮಾಡ್ತಾನೆ, ಈ ಒಂದು ಲೋಕವನ್ನ ಬಿಟ್ಟು ಹೋಗುವ ರೀತಿಯಲ್ಲಿ ಮಾಡ್ತಾನೆ. ಹಾಗೆ ಹೋಗ್ಬೇಕಾದ್ರೆ ಅವರಿಂದ 3 ಉಪಯೋಗವನ್ನು ಕೂಡ ಇವನು ಪಡ್ಕೊಳ್ತಾನೆ. ನಿಜವಾಗಿ ಹೇಳ್ಬೇಕು ಅಂದ್ರೆ ಬೋಳೆಶಂಕರನನ್ನ ಬೆಪ್ತಕ್ಕಿಡಿ ಅಂದ್ರೆ ದಡ್ಡ ಅಂತಾನೆ ಹೇಳ್ತಾರೆ. ಆದ್ರೆ ಆ ದಡ್ಡತನದಿಂದನೋ ಅಥವಾ ಅವನ ನೇರ ನುಡಿ, ಸರಳ ಜೀವನ, ಸರಳ ಬದುಕಿನಿಂದನೋ, ಆ ಒಂದು ಶ್ರಮ ಜೀವನದಿಂದನೋ ಅವನು ಆ ಪಿಶಾಚಿಗಳಿಂದ 3 ವಿಧದ ವಿದ್ಯೆಯನ್ನ ಕಲಿತುಕೊಳ್ಳುತ್ತಾನೆ. ಆ 3 ವಿದ್ಯೆಯಲ್ಲಿ ಒಂದು ಎಲ್ಲಾ ರೀತಿಯ ರೋಗವನ್ನ ವಾಸಿ ಮಾಡ್ಲಿಕ್ಕೆ ಇರುವಂತಹ ಒಂದು ಬೇರು, 2ನೇದು ಧಾನ್ಯದಿಂದ ನಾಣ್ಯ, ಚಿನ್ನದ ನಾಣ್ಯ ಮಾಡುವುದು, 3ನೇದು ಹುಲ್ಲಿನಿಂದ ಜವಾನರನ್ನ ಮಾಡುವಂತ ವಿದ್ಯೆಯನ್ನ ಕಲ್ತ್ಕೋತಾನೆ. ಹಾಗೆ ಅವನಿಗೆ ರಾಜಕುಮಾರಿಯನ್ನ ಮದುವೆ ಮಾಡಿ ರಾಜನಾಗಿಯೂ ಕೂಡ ಇಡೀ ರಾಜ್ಯವೂ ಕೂಡ ಅವನಿಗೆ ಸಿಗುತ್ತೆ. ಹಾಗಾದ್ರೆ ಈ ಬೋಳೆಶಂಕರನನ್ನ ಏನೂ ಮಾಡಕ್ಕಾಗದೆ ಪಿಶಾಚಿಗಳು ಮತ್ತೆ ಎಲ್ಲಿಗೆ ವಾಪಸ್ ಆಗ್ತಾರೆ, ಸೈತಾನನ ಹತ್ರ ವಾಪಸ್ ಆಗ್ತಾರಲ್ಲ. ಆಗ ಸೈತಾನ ಸುಮ್ನಿರ್ತಾನ, ಸೈತಾನನೇ ಭೂಮಿಗೆ ಬಂದಂತಹ ಒಂದು ದೃಶ್ಯ ನಾವಿಲ್ಲಿ ಈ ಒಂದು ದೃಶ್ಯದಲ್ಲಿ ಕಾಣ್ತೀವಿ. ಬನ್ನಿ ನೋಡೋಣ. ಕತ್ತಲೆಯ ನಿಜ ಜನಕ ಬಂದನು ಅಂದ್ರೆ, ಕತ್ತಲೆಯ ನಿಜ ಜನಕ ಅಂದ್ರೆ ಇಡೀ ಭೂಮಂಡಲವನ್ನ, ಭೂಮಿಯಲ್ಲಿರುವ ಎಲ್ಲಾ ಒಂದು ಕೆಟ್ಟ ಗುಣಗಳನ್ನ ಬೆಳೆಸುವಂತಹ, ಅವರ ಬದುಕನ್ನ ಕತ್ತಲೆಗೆ ದೂಡುವಂತಹ ಒಬ್ಬ ಜನಕ, ಒಬ್ಬ ತಂದೆ ಅಂತ ಹೇಳ್ಬೋದು ಅಥವಾ ರಾಜ ಅಂತ ಹೇಳ್ಬೋದು, ಅದರ ಒಂದು ಹೆಡ್ ಅಂತ ಹೇಳ್ಬೋದು. ಅದು ಯಾರು? ಸೈತಾನ. ಅವನು ಈ ಒಂದು ದೃಶ್ಯದಲ್ಲಿ ನಮಗೆ ಭೂಮಿಗೆ ಬರ್ತಾ ಇರುವಂತ ಒಂದು ವಿಚಾರ ತಿಳಿಯುತ್ತೆ. ನೋಡೋಣ ಬನ್ನಿ. ಇದರಲ್ಲಿ ಕೋಡಂಗಿ ಭಾಗವತರು ಮಾತುಕತೆ ಆಗ್ತಾ ಇರುತ್ತೆ. ಕೋಡಂಗಿ, ಏನು ಭಾಗವತರೆ, ಈ ಪರಿ ಗಾಳಿ ಬೀಸ್ತಿದೆ,
ಇದು ನಿಮ್ಮ ಕಥೆಯಲ್ಲಿ ಬೀಸ್ತಿದೆಯಾ, ನಿಜವಾಗಿ ಬೀಸ್ತಿದೆಯಾ? ಭಾಗವತ: ಬಿರುಗಾಳಿ ಬೀಸ್ತಾ ಇದೆ, ನದಿ ಹರಿಯೋದನ್ನ ನಿಲ್ಲಿಸಿ ಯಾರದೋ ಪಿಸುದನಿ ಕೇಳಿಸಿಕೊಳ್ತಾ ಇದೆ. ಅಕ್ಕ, ಕಾಲು ಭೂಮಿ ಮ್ಯಾಲಿದ್ದರೂ ಮೋಡಗಳಲ್ಲಿ ಯಾರದೋ ತಲೆ ಕಂಡ ಹಾಗಾಯ್ತು, ಕಂಡೆಯಾ? ಕೋಡಂಗಿ: ಇಲ್ಲವೇ? ಭಾಗವತ: ಲೋಕ ಕುಟ್ಟಿ ಕೆಡವುವ ಹಾಗೆ ಹೆಜ್ಜೆ ಇಡುತ್ತಾ ಯಾರೋ ಬರ್ತಿದ್ದಾರೆ, ಹೆಜ್ಜೆ ಸಪ್ಪಳ ಕೇಳಿಸ್ತಾ. ಕೋಡಂಗಿ ಭಾಗವತರು ಮಾತಾಡುತ್ತಾ ಇರೋ ವಿಚಾರ ಅಂದ್ರೆ, ಆ ಒಂದು ಸೈತಾನ ಬರ್ಬೇಕಾದ್ರೆ ಇಡೀ ಭೂಮಂಡಲದಲ್ಲಿ ಯಾವ ರೀತಿಯ ಒಂದು ಪರಿಸ್ಥಿತಿ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಏನೋ ಜೋರಾದ ಬಿರುಗಾಳಿ ಬರ್ತಾ ಇದೆ, ನಿಮಗೇನಾದ್ರೂ ಕೇಳಿಸ್ತಾ ಇದೆಯಾ? ಯಾರೋ ಒಬ್ರು ಭೂಮಿಯನ್ನೇ ಏನ್ ಮಾಡೋದು, ಕುಟ್ಟಿ ಕುಟ್ಟಿ ತನ್ನ ಹೆಜ್ಜೆಯನ್ನ ಇಟ್ಕೊಂಡು ಬರ್ತಾ ಇರುವಂತ ಒಂದು ರಭಸದ ಒಂದು ಗಾಳಿ ನಮಗೆ ಕೇಳಿಸ್ತಾ ಇದೆಯಾ ನೋಡು ಅಂತ ಕೋಡಂಗಿಯನ್ನ ಭಾಗವತರು ಹೇಳ್ತಾ ಇದ್ದಾರೆ. ಆ ಒಂದು ಕುಟ್ಟಿ ಕೆಡಹುವ ಒಂದು ಲೋಕವನ್ನೇ ಕುಟ್ಟಿ ಕೆಡಹುವ ಹಾಗೆ ಜೋರಾದ ಒಂದು ಹೆಜ್ಜೆಯನ್ನ ಹಾಕೊಂಡು ಯಾರೋ ಒಬ್ರು ನಮ್ ಕಡೆ ಬರ್ತಾ ಇದ್ದಾರೆ ನೋಡು ಅಂತ ಕೋಡಂಗಿಗೆ ಭಾಗವತರು ಹೇಳ್ತಿದ್ದಾರೆ. ಕೋಡಂಗಿ ಇಲ್ಲ ಅಂತ ಹೇಳ್ತಾನೆ. ಆಗ ಭಾಗವತ ಹೇಳ್ತಾನೆ, ಸೈತಾನ ಬರ್ತಿದ್ದಾನೆ. ಯಾರು ಬರ್ತಿದ್ದಾನೆ ನೋಡಿ? ನಮ್ಮ ಕತ್ತಲೆಯ ಜನಕ ಸೈತಾನ ಬರ್ತಿದ್ದಾನೆ. ಕೋಡಂಗಿ: ಸೈತಾನ ಅಂದರೆ ಬಣ್ಣದ ವೇಷ ತಾನೆ, ಅದನ್ನಾದರೂ ತರಿಸಿ ಮಾರಾಯರೇ, ಕಣ್ತುಂಬ ನೋಡೋಣ. ಅದೇನು ಕತೆಕಾರಿಕೆಯೋ? ಬಡವನ್ನ ತೆಗಳ್ತಿರಿ, ಶ್ರೀಮಂತನ್ನ ಹೊಗಳ್ತಿರಿ. ಬಡವ ಬಂದ್ರೆ ದುಃಖದ ರಾಗ ತೆಗಿತೀರಿ, ರಾಜ ಬಂದ್ರೆ ಆನಂದದ ರಾಗ ಬಿಚ್ಚುತ್ತೀರಿ. ಹಳ್ಳಿ ಅಂದ್ರೆ ಲಬೋ ಲಬೋ ಅಂತೀರಿ, ಸಿಟಿ ಅಂದ್ರೆ ಆಹಾ ಅಂತೀರಿ. ಕೋಡಂಗಿ ಹೇಳ್ತಾ ಇರುವಂತ ವಿಚಾರ ಇಲ್ಲಿ ಸಿಟಿಯ ಬಗ್ಗೆ ಎಲ್ಲ ಬರುತ್ತೆ. ಯಾಕೆಂದ್ರೆ ಸಿಟಿ, ಹಳ್ಳಿ ಅಂದ್ರೆ ಅಯ್ಯಯ್ಯೋ ಹಳ್ಳಿ 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 ಅಂತೀರಾ. ಅದೇ ಬಡವ ಬಂದ್ರೆ ದುಃಖದ ರಾಗ ಆಡ್ತೀರಾ, ಶ್ರೀಮಂತ ಬಂದ್ರೆ ಅವನನ್ನ ಎತ್ತಿ ಮೆರೆಸ್ತೀರಾ. ಕಣ್ತುಂಬ ನೋಡಿ ಅಂದ್ರೆ ಇಲ್ಲಿಗ ಸೈತಾನ ಬರ್ತಾ ಇದ್ದಾನಲ್ಲ, ಸೈತಾನ ಬರ್ತಾ ಇದ್ದಾನೆ ಅಂದ್ರೆ ಅದೊಂಥರ ಏನೋ ಒಂದು ಭಯಂಕರವಾದಂಥ ರೀತಿಯ ಒಂದು ಗರ್ಜನೆ, ಆ ಬಿರುಗಾಳಿಗಳು, ಆ ಹೆಜ್ಜೆ ಸಪ್ಪಳಗಳು, ಅದನ್ನೆಲ್ಲ ಕೇಳುವಾಗ ಯಾರೋ ಒಬ್ಬ ಬರ್ತಾ ಇದ್ದಾನೆ ಅಂತ ತೋರಿಸ್ತಾ ಇರುವಂತ ಚಿತ್ರಣವನ್ನ ಇಲ್ಲಿ ಕೋಡಂಗಿ ಹೇಳ್ತಾ ಇದ್ದಾನೆ. ಶ್ರೀಮಂತ ಬರ್ತಾ ಇದ್ದಾನೆ ಅಂದ್ರೆ ಹೊಗಳ್ತೀರಾ, ಬಡವ ಬರ್ತಾನೆ ಅಂದ್ರೆ ಒಂಥರ ರಾಗ ಆಡ್ತೀರಾ. ಹಾಗೆ ರಾಜ ಬಂದ್ರೆ ಆನಂದ ಬರುತ್ತೆ. ಹಳ್ಳಿ ಅಂದ್ರೆ ಲಬೋ ಲಬೋ ಅಂತೀರಿ, ಸಿಟಿ ಅಂದ್ರೆ ಹಾ ಅಂತೀರಿ, ಸಿಟಿ ಅಂದ್ರೆ ಎಲ್ರೂ ಇಷ್ಟಪಡ್ತೀರಾ. ಈ ರೀತಿಯ ಜನರು ನೀವು ಅಂತ ಭಾಗವತರಿಗೆ ಹೇಳ್ತಾರೆ. ಭಾಗವತರು: ನನಗೆ ಎಲ್ಲರೂ ಅಷ್ಟೇ ಕಣಪ್ಪ, ಯಾಕೆಂದ್ರೆ ನಾನು ಕತೆಗಾರ. ಅಂದ್ರೆ ಭಾಗವತರು ಏನ್ ಮಾಡ್ತಾರೆ, ಕತೆಯಲ್ಲಿ ರಾಜ ಬಂದಾಗ ಒಂದು ರೀತಿಯ ಒಂದು ಹಾಡಾಗಿರ್ಬೋದು ಅಥವಾ ಒಂದು ರೀತಿಯ ಡೈಲಾಗ್ ಸಂಭಾಷಣೆಗಳನ್ನ ಅಥವಾ ಮಾತುಗಳನ್ನ, ಸೈತಾನ ಬಂದಾಗ ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದಾಗ ಯಾವ ರೀತಿ ತನ್ನ ಒಂದು ಧ್ವನಿಯ ಏರಿಳಿತಗಳನ್ನ ಚೇಂಜ್ ಮಾಡ್ಕೋತಾನೋ, ಬದಲಾವಣೆ ಮಾಡ್ಕೋತಾನೋ, ಅದಕ್ಕೆ ಇವನು ಕೋಡಂಗಿ ಹೇಳ್ತಾನೆ, ಓಹೋ ನೀನು ಕೂಡ ಯಾವ ರೀತಿಯ ಮನುಷ್ಯ ಅಂದ್ರೆ ಶ್ರೀಮಂತ ಬಂದಾಗ ಒಂಥರ, ರಾಜ ಬಂದಾಗ ಒಂಥರ, ಬಡವ ಬಂದಾಗ ಒಂಥರ, ಸಿಟಿ ಅಂದಾಗ ಒಂಥರ, ಹಳ್ಳಿ ಅಂದಾಗ ಒಂಥರ ನೀನು ಮಾತಾಡ್ತೀಯಲ್ಲಪ್ಪ, ನಿನ್ನ ಹತ್ರ ಎಲ್ಲಾ ರೀತಿಯ ಮಾತುಗಳು ಇದೆ, ನೀನೊಬ್ಬ ಸಾಮಾನ್ಯ ಮನುಷ್ಯ ಏನಲ್ಲ ಅಂತ ಭಾಗವತನನ್ನ ಕೋಡಂಗಿ ಒಂಥರ ಅಪಹಾಸ್ಯ ಮಾಡ್ತಾನೆ. ಆಗ ಭಾಗವತ ಹೇಳ್ತಾನೆ, ನಾನು ಎಲ್ಲರನ್ನೂ ಅಷ್ಟೇ, ಯಾಕೆಂದ್ರೆ ನಾನೊಬ್ಬ ಕತೆಗಾರ. ಒಂದು ಕತೆ ಹೇಳಬೇಕು ಅಂದ್ರೆ ಆ ಕತೆ ಹೇಳ್ಬೇಕಾದ್ರೆ ನನ್ನ ಧ್ವನಿಯಲ್ಲಿ ಏನಿರ್ಬೇಕು, ಏರಿಳಿತಗಳಿರ್ಬೇಕು. ಯಾರ್ಯಾರು ಯಾವ ರೀತಿ ಮಾತಾಡ್ತಾರೆ, ಅಳುವಾಗ ಅಳಬೇಕು, ನಗುವಾಗ ನಗುವ ಹಾಗೆ, ಭಯಂಕರವಾದ ಧ್ವನಿ ಬಂದಾಗ ಭಯಂಕರವಾಗಿ ಗರ್ಜಿಸ್ಬೇಕು. ಈ ತರದ ಏರಿಳಿತಗಳಿದ್ದಾಗ ಮಾತ್ರ ಆ ಕಥೆಯನ್ನ ಕೇಳಲಿಕ್ಕೂ ಆ ನಾಟಕವನ್ನ ನೋಡ್ಲಿಕ್ಕೆ ಒಂದು ಖುಷಿ ಆಗುತ್ತೆ. ಆದ್ರಿಂದ ನಾನು ಭಾಗವತ, ನಾನು ಕತೆಗಾರ. ಕೋಡಂಗಿ: ನಿಮ್ಮ ಕಥೆಯಲ್ಲಿ ನಿಮಗೆ ಗೊತ್ತಿಲ್ಲದೆ ಎಷ್ಟೆಷ್ಟೋ ಬದಲಾವಣೆ ಆಗಿವೆ ಗೊತ್ತಾ? ಬೋಳೆಶಂಕರ ಬೇಕೂಪನಾಗಿದ್ದಾನೆ, ಅಣ್ಣಂದಿರು ಮಹಾರಾಜರಾಗಿದ್ದಾರೆ, ಕತೆಗಾರ ಕತೆ ಮರ್ತಿದ್ದಾನೆ, ರಾಜಕುಮಾರಿ ಸಾಮಾನ್ಯನನ್ನ ಮದುವೆ ಆಗಿದ್ದಾಳೆ, ರಾಜ ಕೂಲಿ ಆಗಿದ್ದಾನೆ. ಇಲ್ಲಿ ಕೋಡಂಗಿ ಭಾಗವತರಿಗೆ ಹೇಳ್ತಾರೆ, ಅಪ್ಪ ನೀನ್ ಹೇಳ್ತಿರೋ ಈ ಕತೆ ನಾಟಕ ಏನಿದೆ ಇದರಲ್ಲಿ ಯಾವ ರೀತಿಯಾಗಿದೆ, ಅದು ಬದಲಾವಣೆ, ಎಷ್ಟು ಬದಲಾವಣೆ ಆಗಿದೆ. ನಿಂದು ಬರೀ ರಾಜ ಸೈತಾನ ಬಂದಾಗ ಮಾತ್ರ ಅಲ್ಲ, ಎಲ್ಲಾ ರೀತಿಯ ಬದಲಾವಣೆ ಆಗ್ಬಿಟ್ಟಿದೆ. ಎಷ್ಟೆಷ್ಟು ಬದಲಾವಣೆಗಳು ಅಂದ್ರೆ ಬೋಳೆಶಂಕರ ಬೆಪ್ತಕ್ಕಡಿ ಆಗಿದ್ದಾನೆ, ಬೇಕೂಪನಾಗಿದ್ದಾನೆ.
ಅಣ್ಣಂದಿರು ಮಹಾರಾಜರಾಗ್ಬಿಟ್ಟಿದ್ದಾರೆ. ಕತೆಗಾರ ಕತೆ ಮರ್ತು ಬಿಟ್ಟಿದ್ದಾನೆ. ಕತೆ ಮುಂದೆ ಏನ್ ಮಾಡ್ಬೇಕು, ಕತೆ ಮುಂದೆ ಹೇಗ್ ತಗೊಂಡೋಗ್ಬೇಕು ಅಂತಾನೆ ಗೊತ್ತಿಲ್ಲ ಅವನಿಗೆ. ರಾಜಕುಮಾರಿ ಅನ್ನಿಸ್ಕೊಂಡವಳು ಸಾಮಾನ್ಯ ಒಬ್ಬ ವ್ಯಕ್ತಿಯನ್ನ ಮದುವೆ ಆಗಿದ್ದಾಳೆ. ಹಾಗೆ ರಾಜ ಕೂಲಿಯವನಾಗ್ಬಿಟ್ಟಿದ್ದಾನೆ, ರಾಜ್ಯವನ್ನೆಲ್ಲ ಕಳ್ಕೊಂಡು. ಈ ರೀತಿ ನಿನ್ನ ಕಥೆಯಲ್ಲಿ ಇದೆ. ಇಷ್ಟೊಂದು ಬದಲಾವಣೆ ಆಗಿದೆ, ನಿನಗೆ ಗೊತ್ತೇ ಇಲ್ಲ ಭಾಗವತ. ಪರವಾಗಿಲ್ಲ, ನಿಮಗೂ ವಿಷಯ ಗೊತ್ತಾಗಿದೆ. ಮುಂದಿನ ಕತೆ ಇನ್ನು ಮೇಲೆ ನೀನೇ ಹೇಳ್ಬೋದು. ಕೋಡಂಗಿ ಭಾಗವತರನ್ನ ಅಪಹಾಸ್ಯ ಮಾಡಿದಾಗ ಭಾಗವತರು ಹೇಳ್ತಾರೆ, ಆಯ್ತಪ್ಪ, ನಿನಗೆ ಎಲ್ಲ ಗೊತ್ತಿದೆ ತಾನೆ, ಇನ್ನು ಮುಂದೆ ಕತೆನ ನೀನೇ ನಡೆಸ್ಕೊಂಡು ಹೋಗು, ನೀನೇ ಹೇಳ್ಕೊಂಡು ಹೋಗು, ಹೇಳ್ಬೋದಲ್ಲ, ನಿನಗೆಲ್ಲ ಗೊತ್ತಾಗಿದೆಯಲ್ಲ ಅಂತ. ಕೋಡಂಗಿ, ಹೇಳೋ ಹಾಗಿದ್ರೆ ಇಲ್ಲಿ ತನಕ ಹೇಳ್ತಿದ್ದೆ, ಈಗ ಸೈತಾನ ಬರ್ತಿದ್ದಾನೆ ಅಂದಿರಲ್ಲ, ಇನ್ನು ಮುಂದೆ ಸಾಧ್ಯವಿಲ್ಲ ಸ್ವಾಮಿ. ಸೈತಾನನನ್ನ ನಂಬೋದು ಕಷ್ಟ. ಯಾಕೆಂದ್ರೆ ಯಾವ ಕಥೆಯಲ್ಲೂ ಅವನು ನನ್ನ ಮಾತು ಕೇಳಿಲ್ಲ. ಕೋಡಂಗಿಗೆ ಸೈತಾನ ಬರೋದು ಅಂದ್ರೆ ಮೊದಲಿಗೆ ಹೆದರಿಕೆ, ಅದ್ರ ಜೊತೆಗೆ ಸೈತಾನ ನನ್ನ ಮಾತು ಕೇಳೋದೇನಿಲ್ಲ, ಇನ್ನು ಮುಂದೆ ಸೈತಾನ ಬೇರೆ ಬರ್ತಿದ್ದಾನೆ ಅಂದಮೇಲೆ ನಾನೇನು ಮುಂದುವರ್ಸಕ್ಕಾಗಲ್ಲ, ನೀನೇ ಕಥೆನ ಮುಂದುವರ್ಸ್ಕೊಂಡು ಹೋಗಪ್ಪ. ಭಾಗವತ ಕೇಳದಿದ್ದರೆ ರಂಗದ ಮೇಲೆ ಕರೆತಂದು ತಾತಯ್ಯ ಹಾಡಿ 2 ಗಂಟೆ ಕುಣಿಸು, ತಾನೇ ದಾರಿಗೆ ಬರ್ತಾನೆ. ಕೋಡಂಗಿ ನನ್ನ ಮಾತು ಕೇಳಲ್ಲ ಅಂತ ಹೇಳ್ಬೇಕಾದ್ರೆ ಸೈತಾನನನ್ನ ಭಾಗವತರು ಹೇಳ್ತಾರೆ, ಸೈತಾನನನ್ನ ರಂಗ ಅಂದ್ರೆ ಈ ಒಂದು ಸ್ಟೇಜ್ ಏನಿದೆ, ನಾಟಕದ ವೇದಿಕೆ, ಅಲ್ಲಿಗೆ ತಂದ್ಬಿಟ್ಟು ತಾತಯ್ಯ ತಾತಯ್ಯ ಅಂತ ನೀನು ಕುಣಿಸು, ನೀನು ಕುಣಿತೀಯಲ್ಲ ಹಾಗೆ ಅವನನ್ನು ಕುಣಿಸು. ಆಗ ಅವನು ತನ್ನಿಂತಾನೆ ಅವನೇನಾಗ್ತಾನೆ, ಅವನು ನಿನ್ನ ದಾರಿಗೆ ಬರ್ತಾನೆ. ಈ ರೀತಿ ಭಾಗವತರು ಮತ್ತು ಕೋಡಂಗಿಯ ಮಧ್ಯೆ ತುಂಬಾ ಸಂಭಾಷಣೆಗಳು ನಡೆಯುತ್ತೆ. ಯಾರು ಬರೋದಕ್ಕೆ? ಸೈತಾನ ಬರೋದಕ್ಕೆ. ಕೋಡಂಗಿ, ರಾಕ್ಷಸರ ಸಾವಾಸ ಬ್ಯಾಡಿ ಭಾಗವತರೇ, 10 ಗಂಟೆ ಕುಣಿಸಿದ್ರು ಮತ್ತೆ ಏರಿ ಬರ್ತಾರೆ. ಅಕ್ಕ, ಬಣ್ಣದ ವೇಷ ಆರ್ಭಟ ಮಾಡ್ತಾ ಇದೆ, ಗಂಟಲು ಹರಿಯೋ ಹಾಗೆ ಹಾಡಿ ಮತ್ತೆ. ಕೋಡಂಗಿ ಹೇಳ್ತಾನೆ, ಅಪ್ಪ, ರಾಕ್ಷಸರ ಸಾವಾಸ ನನಗೇನ್ ಬೇಡಪ್ಪ, ನೀನೇ ಇಟ್ಕೋ. ಅವನನ್ನ 2 ಗಂಟೆ ಅಲ್ಲ 10 ಗಂಟೆ ಕುಣಿಸಿದ್ರು ಅವನು ಗರ್ಜಿಸ್ತಾನೆ, ಅವನು ಮಾಡೋ ಕೆಟ್ಟ ಕೆಲಸ ಮಾಡೇ ಮಾಡ್ತಾನೆ. ಅವನು ಸೈತಾನ, ಅಲ್ಲಿ ನೋಡು ಆರ್ಭಟಿಸ್ತಾ ಬರ್ತಾ ಇದ್ದಾನೆ ಆ ಬಣ್ಣದ ವೇಷ ಹಾಕೊಂಡು. ನೀನು ಅವನು ಬರ್ತಾ ಇರೋದನ್ನ ಹೊಗಳ್ಕೊಂಡು ನಾಟಕದಲ್ಲಿ ಹಾಡಾಗಿ ಹಾಡು. ನಿನ್ನ ಗಂಟಲು ಹರಿಯುವ ಹಾಗೆ ಅಂದ್ರೆ ಗಂಟಲು ಒಡೆದೋಗೋ ಹಾಗೆ ಜೋರಾಗಿ ಕಿರಿಚಿಕೊಂಡು ಹಾಡು ಅಂತ ಭಾಗವತರಿಗೆ ಹೇಳ್ತಾನೆ. ಈಗ ಭಾಗವತರು ಆ ಸೈತಾನ ಬರ್ತಾ ಇರುವಾಗ ಒಂದು ಹಾಡು, ಈಗ ನಾರ್ಮಲಿ ಇರುತ್ತಲ್ವಾ, ಒಂದು ಮೂವಿಯಲ್ಲೂ ಕೂಡ ಹೀರೋ ಬರುವಾಗ ಒಂದು ಹಾಡು, ಹೀರೋಯಿನ್ ಎಂಟ್ರಿ ಆದಾಗ ಒಂದು ಹಾಡು, ಅಥವಾ ರಾಜ ಮಹಾರಾಜರು ಬರ್ತಿದ್ದಾರೆ ಅಂದಾಗ ಒಂದು ಹಾಡು. ಆ ಥರ ಇಲ್ಲಿ ನಮ್ಮ ನಾಟಕದಲ್ಲಿ ಈ ಒಂದು ಸೈತಾನ ಬರ್ತಾ ಇರುವಾಗ ಒಂದು ಹಾಡನ್ನ ಭಾಗವತರು ಹಾಡ್ತಾರೆ. ಬಂದನು ಸೈತಾನ ಬಂದನು, ಸರ್ವ ಕೆಡುಕಿನ ಒಡೆಯ ಬಂದನು, ತನ್ನ ಚಿನ್ನದ ಹಲ್ಲು ಸಿಡಿವಂತ ಗಡಿಸಿ ನಗುವ, ಚಿತ್ತದಲ್ಲಿ ನರಕಗಳ ಸೃಷ್ಟಿಸಿ ಬತ್ತಿಸುತ್ತಲಿ ಜೀವರಸಗಳ, ಕತ್ತಲೆಯ ನಿಜ ಜನಕ ಬಂದನು ಬೆಳಕನ್ನ ಓಡಿಸುತ್ತಾ. ಬಂದನೋ ಸೈತಾನ ಬಂದನೋ, ಸರ್ವ ಕೆಡುಕಿನ ಒಡೆಯ ಬಂದನು, ತನ್ನ ಚಿನ್ನದ ಹಲ್ಲು ಸಿಡಿವಂತೆ ಚಿತ್ತದಲ್ಲಿ ನರಕಗಳ ಸೃಷ್ಟಿಸಿ, ಚಿತ್ತದಲ್ಲಿ ಮನಸ್ಸುಗಳಲ್ಲೆಲ್ಲ ಕೆಟ್ಟದನ್ನ ಸೃಷ್ಟಿಸಿ, ನರಕಗಳನ್ನ ಸೃಷ್ಟಿಸಿ, ಬತ್ತಿಸುತ್ತಲಿ ಜೀವರಸಗಳ ಅಂದ್ರೆ ಜೀವಗಳನ್ನೇ ಬತ್ತಿಸೋದು, ಕೊಲ್ಲುವಂತಹ ನರ ರಾಕ್ಷಸ, ಕತ್ತಲೆಯ ನಿಜ ಜನಕ, ಬೆಳಕನ್ನ ಓಡಿಸುತ್ತಾ ಕತ್ತಲನ್ನ ತರ್ತಾ ಇದ್ದಾನೆ ಈ ಸೈತಾನ. ಯಾವ ರೀತಿ ಸೈತಾನನನ್ನ ಹಾಡ್ತಾ ಇದ್ದಾನೆ ಭಾಗವತ? ಸೈತಾನ ಬರ್ತಾ ಇದ್ದಾನೆ, ಅವನ ಹಲ್ಲುಗಳೆಲ್ಲ ಸಿಡಿದು ಹೋಗೋ ಹಾಗೆ ನಗಾಡ್ಕೊಂಡು ಗಹಗಹಿಸಿ ನಗ್ತಾ, ಚಿತ್ತದಲ್ಲಿ ಮನಸ್ಸುಗಳಲ್ಲೆಲ್ಲ ನರಕಗಳನ್ನ ತುಂಬಿಸ್ಕೊಂಡು, ಅವನು ಜೀವರಸಗಳನ್ನೆಲ್ಲ ಬತ್ತಿಸಿ, ಅವನು ಕತ್ತಲೆಯ ಜನಕನಾಗಿರುವಂತ ಕತ್ತಲೆಯನ್ನ ಸೃಷ್ಟಿಸಿ ಬೆಳಕನ್ನ ಓಡಿಸುತ್ತಾ ಅವನು ಬರ್ತಾ ಇದ್ದಾನೆ. ಅಷ್ಟರಲ್ಲಿ ಕುಣಿಯುತ್ತಾ ಸೈತಾನ ಬರುವನು. ಸೈತಾನ ಕುಣಿತಾ ಕುಣಿತಾ ಗರ್ಜಿಸ್ತಾ ಜೋರಾಗಿ ನಗುತ್ತಾ ಬರ್ತಾನೆ. ಅಯ್ಯ, ಬಂದಂತವರು ತಾವು ದಾರು ಸೈತಾನ. ಈಗ ಸೈತಾನನ ಎಂಟ್ರಿ, ಅವನ ಒಂದು ಇಂಟ್ರಡಕ್ಷನ್ ಆಗತ್ತೆ. ಅಯ್ಯ, ಊರ್ವಿಯಲ್ಲಿ ಸರ್ವರಿಗೆ ಬಲು ಗರ್ವ ಕೊಟ್ಟು ಅವರಿಗೆ ದುರ್ವ್ಯಸನವನ್ನಂಟಿಸಿ ನಿರ್ವಂಶ ಮಾಡುತ್ತಾ ಸೃಷ್ಟಿಯ ಹಾಳು ಮಾಡಿ ತುಷ್ಟಿಯ ಪಡುವಂತ ಸುಳ್ಳಿಗೆ ಹಳಬ.
ಸತ್ಯಕ್ಕೆ ಹೊಸಬನಾಗಿರುವಂತ ಬಗೆ ಬಗೆಯ ಭ್ರಮೆಗಳನ್ನು ಸೃಷ್ಟಿಸಿ ಸುಂದರ ಸುಳ್ಳುಗಳ ಸಾಗರದಲ್ಲಿ ಮಾನವರನ್ನು ಅದ್ದುತ್ತಾ ಅವರ ನಾಶವನ್ನೇ ಜೀವನ ಆಧಾರ ಮಾಡಿಕೊಂಡಿರುವಂತ ಧೀಮಂತ ಯಾರಿದು ಬಲ್ಲಿರಾ? ಅಂದ್ರೆ ನಾನು ಯಾರು ಅದರ ಒಂದು ವ್ಯಕ್ತಿಯ ಪರಿಚಯ ಮಾಡಿಕೊಡ್ತಾ ಇದೆ. ಅಯ್ಯ ಉರ್ವಿಯಲ್ಲಿ ಸರ್ವರಿಗೆ ಬಲು ಗರ್ವ ಕೊಟ್ಟು, ಈ ಭೂಮಿಯಲ್ಲಿ, ಉರ್ವಿಯಲ್ಲಿ ಅಂದ್ರೆ ಭೂಮಿಯಲ್ಲಿ, ಈ ಲೋಕದಲ್ಲಿ ಸರ್ವರಿಗೂ ಎಲ್ಲರಿಗೂ ಗರ್ವವನ್ನ ಕೊಟ್ಟು, ಒಂದು ದಿಮಾಕನ್ನ ಕೊಟ್ಟು, ದುರ್ವ್ಯಸನವನ್ನಂಟಿಸಿ ಅವರಲ್ಲಿ ಕೆಟ್ಟ ಚಟಗಳನ್ನ ಸೃಷ್ಟಿಸಿ ನಿರ್ವಂಶ ಮಾಡುತ್ತಾ, ಅವರನ್ನ ನಿರ್ವಂಶ ಮಾಡುತ್ತಾ, ಅವ್ರನ್ನ ಸರ್ವನಾಶ ಮಾಡುತ್ತಾ, ಸೃಷ್ಟಿಯ ಹಾಳು ಮಾಡಿ ತುಷ್ಟಿಯ ಪಡುವಂತ ಈ ಸೃಷ್ಟಿಯನ್ನ ಹಾಳು ಮಾಡಿ ಇಲ್ಲಿ ಕೆಟ್ಟದನ್ನೆಲ್ಲ ಸೃಷ್ಟಿ ಮಾಡಿ ಕೆಟ್ಟದಿಂದ ಇಲ್ಲಿರುವಂತ ಅವರ ಜನರನ್ನೆಲ್ಲ ಹಾಳು ಮಾಡ್ತಾ ತುಷ್ಟಿ ಸಂತೋಷ ಪಡುವ ಸುಳ್ಳಿಗೆ ಹಳಬ. ಸುಳ್ಳು ಹೇಳೋದು ಅಂದ್ರೆ ಅವನಿಗೆ ರೂಢಿಯಲ್ಲಿ ಬಂದಿರುವಂಥದ್ದು. ಸತ್ಯಕ್ಕೆ ಹೊಸಬನಾಗಿರುವ, ಸತ್ಯ ಅನ್ನೋದೇ ಅವನ ಬಾಯಿಂದ ಬರಲ್ಲ, ಅವನು ಗೊತ್ತೇ ಇಲ್ಲ. ಅಂತಹ ಬಗೆ ಬಗೆಯ ಭ್ರಮೆಗಳನ್ನ ಸೃಷ್ಟಿಸಿ ಸುಂದರ ಸುಳ್ಳುಗಳ ಸಾಗರದಲ್ಲಿ, ಸುಂದರವಾದ ಸುಳ್ಳುಗಳ ಸಾಗರದಲ್ಲಿ, ಆ ಸಮುದ್ರದಲ್ಲಿ ಆ ಮನುಷ್ಯರನ್ನ, ಆ ಮಾನವರನ್ನ ತೇಲಿಸುತ್ತಾ ಅವರ ಅದರಲ್ಲಿ ಅದ್ದುತ್ತಾ, ಆ ಸಾಗರದಲ್ಲಿ ಅದ್ದುತ್ತಾ ಅವರನ್ನ ಅದರಲ್ಲೇ ನಾಶಪಡಿಸ್ತಾ ಜೀವನಾಧಾರ ಮಾಡಿಕೊಂಡಿರುವಂತ, ಅದನ್ನೇ ತನ್ನ ಜೀವನದ ಆಧಾರವಾಗಿ, ಅಂದ್ರೆ ಕೆಟ್ಟ ಗುಣಗಳನ್ನೇ ತನ್ನ ಜೀವನದ ಆಧಾರ ಗುಣವಾಗಿ ಮಾಡಿಕೊಂಡಂತ ಧೀಮಂತ ಒಬ್ಬ ವ್ಯಕ್ತಿ. ಅಂದ್ರೆ ಧೀಮಂತ ಅಂದ್ರೆ ಯಾರು? ನೈ ಸೈತಾನ. ಬಲ್ಲಿರಾ? ನಿಮಗೇನಾದ್ರೂ ಗೊತ್ತಿದ್ಯಾ? ಆಶ್ರಳಿ ಭಾಗವತ 28 ನರಕಗಳ ಅಧಿಪತಿ ಸೈತಾನ ಮಹಾರಾಜರೇ ಸೈ ಅಂತ ಹೇಳ್ತಾನೆ ಭಾಗವತ. 28 ನರಕಗಳ ರಾಜ ಯಾರು? ಸೈತಾನನಿಗೆ ಜೈ ಅಂತ. ಸೈತಾನ ಅವರೇ ನಾನೆಂದು ಭಾವಿಸ್ಯಾ ಭಾಗವತ, ನೀನಾಗೈ ನನ್ನ ತುತ್ತೂರಿಯ ಸದ್ದು. ನಿನಗೆ ಆಗ್ಲೇ ಗೊತ್ತಾಗೋಯ್ತಾ ನನ್ನ ತುತ್ತೂರಿಯ ಸದ್ದು ಅಂದ್ರೆ? ಭಾಗವತ ಅವನನ್ನ ಹೊಗಳಿ ಅವನಿಗೆ ಜೈಕಾರ ಹಾಕಿದಾಗ, ಸೈ ಅಂದಾಗ ಅವನು ಈ ತರ ಹೇಳ್ತಾನೆ. ಭಾಗವತ ಕೇಳ್ತಾನೆ, ಬಂದಂತ ಕಾರಣ ಸೈತಾನ. ಅಯ್ಯ ಭಾಗವತ, ಶಿವಪುರದಲ್ಲಿರುವಂತಹ ಬೆತ್ತಕ್ಕಡಿ ಬೋಳೇಶಂಕರ ಮತ್ತು ಅವನ ಸೋದರರ ಮಧ್ಯೆ ವಿರಸವ ತಂದು ಛಲದಿಂದ ಕಲಹವಾಡಿ ಪರಸ್ಪರ ಅವಗಡಿಸಿ ಅವಮಾನಿಸಿ ಕಿವಿ ಮೂಗು ಕಣ್ಣು ಹಲ್ಲುಗಳ ಕಿತ್ತು ಆತ್ಮಗಳ ಕೊಳೆಯಾಗಿಸಿ ಸಾಯಿಸಲೆಂದು 3 ಪಿಶಾಚಿಗಳಿಗೆ ಆಜ್ಞೆ ನೀಡಿ ಕಳುಹಿಸಲಾಗಿ ಅವರಿಂದ ಏನೊಂದೂ ಸುದ್ದಿ ಬಾರದೆ ಹುಸಿಹೋದ ಬಾಣದ ಹಾಗೆ ಅವರ ವಿಚಾರವೇ ಗೊತ್ತಾಗದಾಗಿ ಖುದ್ದಾಗಿ ವಿಚಾರಿಸಿ ತಿಳಿದ ಬರೋಣ ಇವೆಂದು ಇಲ್ಲಿಗೆ ಬಂದೆವಯ್ಯ. ಭಾಗವತ ನಿನ್ನ ಮಾತು ಮಜಬೂತ. ವಿಚಾರ ತಿಳಿಯಿತಾ? ಭಾಗವತ ಕೇಳ್ತಾನೆ. ಅಂದ್ರೆ ಭಾಗವತ ಕೇಳ್ತಾನೆ, ನೀನು ಇಲ್ಲಿಗೆ ಬಂದಿರೋ ಕಾರಣ ಆದ್ರೂ ಏನು ಅಂತ ಭಾಗವತ ಕೇಳ್ಬೇಕಾದ್ರೆ ಸೈತಾನ ಹೇಳ್ತಾನೆ, ಶಿವಪುರ ಅನ್ನುವಂಥ ಊರಿನಲ್ಲಿ ಬೆತ್ತಕ್ಕಡಿ ಬೋಳೇಶಂಕರ ಮತ್ತು ಅವನ ಅಣ್ಣಂದಿರ ಜೊತೆ ಜಗಳ ಮಾಡಿಕೊಂಡು ಅವರ ಮಧ್ಯೆ ವಿರಸವನ್ನ ತಂದು, ಅಂದ್ರೆ ಅವರಿಗೆ ಜಗಳವನ್ನ ತಂದು ಅವರು ಹೊಡೆದಾಡಿ ಸತ್ತು ಅವರ ಕಿವಿ ಮೂಗುಗಳನ್ನೆಲ್ಲ ಪರಸ್ಪರ ಅವಗಡಿಸಿ ಅವಮಾನಿಸಿ ಆಮೇಲೆ ಅವರನ್ನ ಸಾಯಿಸ್ಬೇಕು ಅಂತ 3 ಪಿಶಾಚಿಗಳನ್ನ ನಾನಿಲ್ಲಿಗೆ ಕಳಿಸ್ದೆ. ಆ 3 ಪಿಶಾಚಿಗಳು ಬಂದಿದ್ದಾರೆ. ಬಂದವರು ಏನ್ ಮಾಡಿದ್ದಾರೆ? ಅವರನ್ನ ಸಾಯಿಸಿದಾರ? ಅವರಿಂದ ಇವರೇ ತೊಂದರೆ ಪಟ್ಕೊಂಡಿದಾರ? ಏನು ವಿಚಾರ ನನಗೆ ತಿಳಿಯದೆ ನಾನು ಖುದ್ದಾಗಿ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳುತ್ತೆ ಸೈತಾನ. ಈಗ ಭಾಗವತರು ವಿಚಾರ ತಿಳಿತಾ ಅಂತ ಕೇಳಿದಾಗ ಸೈತಾನ ಏನ್ ಹೇಳ್ತಾನೆ ನೋಡಿ. ಸೈತಾನ ತಿಳಿಯಿತು, 3 ಪಿಶಾಚಿಗಳು ಬೆತ್ತಕಡಿಗೆ ಸೋತು ಕೈಯಲ್ಲಿದ್ದ ವರಗಳನ್ನು ಆಟಿಕೆಗಳಂತೆ ಬಳಸಿ ಕಳೆದುಕೊಂಡು ಸತ್ತು ಹೋಗಿದ್ದಾರೆ. ಏನಾಗಿದ್ದಾರಂತೆ? ಕಳಿಸಿರುವಂತಹ ಸೈತಾನ ಕಳಿಸಿರುವಂತಹ 3 ಪಿಶಾಚಿಗಳು ಸತ್ತೋಗ್ಬಿಟ್ಟಿದ್ದಾರೆ. ಅವ್ರ ಹತ್ರ ಇದ್ದಂತಹ ವರಗಳಿತ್ತಲ್ಲ, ಆ 3 ವರಗಳು ಯಾವುದೆಲ್ಲ ವರ? ಕಾಯಿಲೆ ವಾಸಿ ಮಾಡುವ ಬೇರು, ಧಾನ್ಯವನ್ನು ಚಿನ್ನದ ನಾಣ್ಯ ಮಾಡುವಂತ ಮಂತ್ರ, ಹಾಗೆ ಹುಲ್ಲನ್ನ ಸೈನಿಕರಾಗಿ ಮಾಡುವಂತ ಈ 3 ಪಿಶಾಚಿಗಳ ಹತ್ರ ಇದ್ದಂತ 3 ಮಂತ್ರಗಳನ್ನು ಕಳ್ಕೊಂಡು ಅದನ್ನ ಒಂದು ಆಟದ ಸಾಮಾನಿನ ತರ, ಆಟಿಕೆ ಅಂದ್ರೆ ಆಟದ ಸಾಮಾನಿನ ತರ ಅದನ್ನ ಬಳಸ್ಕೊಂಡು
ಅವರು ಸತ್ತು ಹೋಗಿದ್ದಾರೆ. ಈ ಮಧ್ಯೆ ಭೂಲೋಕ ಬೇಕಾದಷ್ಟು ಸಲ ತಿರುಗಿ ಹೊಸ ಹೊಸ ವಾಯುಮಂಡಲಗಳು ಬೀಸಿ ಕೆಳಗಿನದು ಮೇಲೆ, ಮೇಲಿನದು ಕೆಳಗಾಗಿ, ಅರಸು ಆಳಾಗಿ, ಆಳು ಅರಸಾಗಿ ಮೆರೆಯುತ್ತಿದ್ದಾರೆ. ಬೆಪ್ಪತಕ್ಕಡಿಯ ಅಣ್ಣಂದಿರು ರಾಜರಾಗಿದ್ದಾರೆಂದರೆ ಈ ಕಡೆ ಈ ಬೆಪ್ಪತಕ್ಕಡಿಯು ಅವನ ಸುದೈವಕ್ಕೆ ಬೆಂಕಿ ಬೀಳಲಿ ಕಿರೀಟವಿಲ್ಲದ ರಾಜನಾಗಿದ್ದಾನೆ. ಬೇಕೂಪ 28 ನರಕಗಳ ದೊರೆಯಾದ ನನಗೆ ಈ ಬೆಪ್ಪತಕ್ಕಡಿ ಬೋಳೆಶಂಕರ ಜೀರ್ಣವಾಗುತ್ತಿಲ್ಲವಲ್ಲ. ಅಂದ್ರೆ ನಾನು ಆಲ್ರೆಡಿ ಕಳಿಸಿರುವಂತ 3 ಜನರ ಬಗ್ಗೆ ತಿಳ್ಕೊಂಡೆ. ಅವ್ರೇನಾದ್ರು ಅವ್ರ ಹತ್ರ ಇದ್ದ ವರನು ಕಳ್ಕೊಂಡು ಅವರು ಸತ್ತೋಗಿದ್ದಾರೆ. ನಾನು ಏನು ಅಂದ್ರೆ ಈ ಭೂಮಂಡಲದಲ್ಲಿ ಮೇಲೆ ಕೆಳಗಡೆ, ಭೂಮಿ ಮೇಲೆ ಆಕಾಶ ಕೆಳಗಡೆ ಆದಾಗೆ, ಅಂದ್ರೆ ವಾಯುಮಂಡಲ ಬೀಸಿ ಜೋರಾಗಿ ಕೆಳಗಿನದು ಮೇಲೆ, ಮೇಲಿನದು ಕೆಳಗೆ ಆದ್ರೂ ಅರಸು ಆಳಾಗಿ, ಆಳು ಅರಸಾಗಿ, ಹಾಗೆ ಬೆಪ್ಪತಕ್ಕಡಿ ಅಣ್ಣಂದಿರು ಏನಾಗಿದ್ದಾರೆ, ಮಹಾರಾಜರಾಗಿದ್ದಾರೆ. ಈ ಬೇಕೂಪ ಬೆಪ್ಪತಕ್ಕಡಿ ಏನಾಗಿದ್ದಾನೆ, ಹೆಸರಿಲ್ಲದ ಒಬ್ಬ ರಾಜ ಆಗಿದ್ದಾನೆ, ಅಂದ್ರೆ ಕಿರೀಟವಿಲ್ಲದ ರಾಜನಾಗಿದ್ದಾನೆ. 28 ನರಕಗಳ ಒಬ್ಬ ಜನಕ ರಾಜ ಅಂತ ಹೇಳ್ಕೊಂಡ ನನಗೆ ಈ ಬೆಪ್ಪತಕ್ಕಡಿಯನ್ನ ಸೋಲ್ಸೋದು ಅಥವಾ ಅವನನ್ನ ಕೊಲ್ಲೋದು, ನಾಶ ಮಾಡೋದು ನನಗೆ ತುಂಬಾ ಜೀರ್ಣ ಆಗದಂತಹ ಒಂದು ಕೆಲಸ. ಜೀರ್ಣ ಆಗದ, ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗದಂತ ಒಂದು ವಿಚಾರ ಆಗ್ಬಿಟ್ಟಿದೆ. ನಾನು ಇಡೀ ಲೋಕವನ್ನೇ ನಾನು ಉಲ್ಟಾ ಪಲ್ಟಾ ಅಂದ್ರೆ ಮೇಲೆ ಕೆಳಗಡೆ ಮಾಡ್ತೀನಿ, ಅರಸ ಆಳ್ ಮಾಡ್ತೀನಿ, ಅರಸನನ್ನ ಆಳು ಮಾಡ್ತೀನಿ, ಆಳನನ್ನ ಅರಸ ಮಾಡ್ತೀನಿ. ಇಷ್ಟೆಲ್ಲ ಆದ್ರೂ ಕೂಡ ಈ ಬೆಪ್ಪತಕ್ಕಡಿ ಬೇಕೂಪ ಇದಾನಲ್ಲ, ಇವನನ್ನ ನಾನು ಜೀರ್ಣಿಸ್ಕೊಳಕ್ಕಾಗಲ್ಲ, ಇವನನ್ನ ನನ್ನಿಂದ ಏನೂ ಮಾಡೋಕ್ಕಾಗ್ಲಿಲ್ವಲ್ಲ. ಅಷ್ಟರಲ್ಲಿ ಕೋಡಂಗಿ, ನನ್ನ ಹತ್ರ ಜಾಪಳ ಮಾತ್ರೆ ಇದೆ, ಬೇಕಾ? ಜಾಪಳ ಮಾತ್ರೆ ಅಂದ್ರೆ ಅದೊಂಥರ ಬೇರಿನ ಒಂದು ಇದು ತುಂಡುಗಳು, ಆ ಬೇರುಗಳನ್ನ ಅರೆದು ಅದನ್ನ ಕುಡಿದ್ರೆ, ತಿಂದ್ರೆ ಏನಾಗುತ್ತೆ, ಹೊಟ್ಟೆಯಲ್ಲಿ ನೋವು ಸ್ಟಾರ್ಟ್ ಆಗಿ ಇದಾಗುತ್ತೆ, ಜೀರ್ಣವಾಗುತ್ತೆ. ಅದಕ್ಕೆ ಇವನು ಹೇಳ್ತಾನೆ ಜಾಪಳ ಮಾತ್ರೆ ತಂದು ಕೊಡ್ತೀನಿ, ನಿನಗಾಗ ಜೀರ್ಣ ಆಗುತ್ತೆ ಅಂತ ತಮಾಷೆ ಮಾಡ್ತಾನೆ. ಅಷ್ಟರಲ್ಲಿ ಸೈತಾನ ಈ ಬೋಳೆಶಂಕರನನ್ನು ಹಾಳು ಮಾಡಬೇಕಲ್ಲ, ಏನು ಮಾಡಲಿ? ಸೈತಾನ ಕೋಡಂಗಿಗೆ ಹೇಳುತ್ತೆ, ಈ ಬೋಳೆಶಂಕರ ಇದಾನಲ್ಲ, ಇವನ್ನ ಹಾಳು ಮಾಡಬೇಕು, ಏನ್ ಮಾಡ್ಲಿ? ಕೋಡಂಗಿ, ಬೊಬ್ಬೆ ಬಡಿ. ಬೊಬ್ಬೆ ಅಂದ್ರೆ ಬಾಯಿ ಬಡ್ಕೋ, ಇನ್ನೇನ್ ಮಾಡಕ್ಕಾಗತ್ತೆ ನಿನ್ನಿಂದ? ಅಷ್ಟರಲ್ಲಿ ಸೈತಾನ ಹುಷಾರಾಗಿ ಮೈ ತುಂಬ ಕಣ್ಣಾಗಿ ವ್ಯವಹರಿಸಬೇಕಾದ ವ್ಯಕ್ತಿ ಈತ. ಬೋಳೆಶಂಕರ ಎಂತ ವ್ಯಕ್ತಿ ಅಂದ್ರೆ ಮೈಯೆಲ್ಲ ಕಣ್ಣಾಗಿ ಅವನನ್ನ ನಾನು ಎಚ್ಚರಿಕೆಯಿಂದ ಅವನನ್ನ ಹ್ಯಾಂಡಲ್ ಮಾಡಬೇಕು, ಅವನನ್ನ ನೋಡ್ಕೋಬೇಕು. ಯಾವನನ್ನ ಹಾಳು ಮಾಡಬೇಕು ಅಂದ್ರೆ ಅವನನ್ನ ಪೂರ್ತಿಯಾಗಿ ತುಂಬಾ ಮೈಯೆಲ್ಲ ಕಣ್ಣಾಗಿ ನಾನು ಹೋರಾಡಬೇಕು ಅಂತ ಹೇಳುತ್ತೆ ಸೈತಾನ. ಮುಂದೆ ಕೋಡಂಗಿ, ಹಿಂಗ್ ಬಾ ದಾರಿಗೆ. ಸೈತಾನ, ಬೆಪ್ಪತಕ್ಕಡಿಯ ಅಣ್ಣಂದಿರಿಬ್ಬರಿಗೂ ದುರಾಸೆಯ ಕಾಯಿಲೆ ಹಚ್ಚಿ ಅವರು ಆತ್ಮನಾಶ ಮಾಡಿಕೊಳ್ಳೋ ಹಾಗೆ ಮಾಡಿದ್ದೇನೆ. ಹಿರಿಯವನು ಸರದಾರ ಸೋಮಣ್ಣ ಕಿರೀಟವನ್ನು ಕೂಡಿಡುವ ಹವ್ಯಾಸದವನು. ಆಗಲೇ ಅನೇಕ ರಾಜರನ್ನು ಸೋಲಿಸಿ ಅವರ ಕಿರೀಟವನ್ನು ಸಂಗ್ರಹಿಸಿದರೂ ಅವನಿಗೆ ತೃಪ್ತಿ ಇಲ್ಲ. ನರಕದ ಆಣೆ ಮಾಡಿ ಹೇಳುತ್ತೇನೆ, ಅವನು ಇಂದ್ರನ ಕಿರೀಟ ಸಿಕ್ಕುವ ತನಕ ಸುಮ್ಮನಿರೋ ಪೈಕಿ ಅಲ್ಲ. ಸೈತಾನ ಹೇಳ್ತಾನೆ, ಬೋಳೆಶಂಕರನ್ನ ಒಬ್ಬ ಅಣ್ಣ ಹೇಗೆ ಅಂದ್ರೆ ಇಡೀ ಲೋಕದಲ್ಲಿರೋ ಎಲ್ಲಾ ರಾಜರ ಕಿರೀಟ ಅವನಿಗೆ ಬೇಕು ಅಂತ ಆಸೆ ಪಡ್ತಾನೆ. ಅವನು ಆಲ್ರೆಡಿ ಬೇಕಾದಷ್ಟು ಕಿರೀಟಗಳನ್ನು ಅಂದ್ರೆ ರಾಜರ ರಾಜ್ಯವನ್ನ ವಶಪಡಿಸ್ಕೊಂಡಿದ್ದಾನೆ. ಅವನು ಎಷ್ಟು ಅತೃಪ್ತ ವ್ಯಕ್ತಿ ಅಂದ್ರೆ ದೇವಲೋಕದ ಇಂದ್ರನ ಕಿರೀಟವನ್ನು ಕೂಡ ಬಿಡಲ್ಲ, ಅದನ್ನು ಕೂಡ ವಶಪಡಿಸ್ಕೊಳ್ಳುವಂತ ಒಂದು ಕೆಟ್ಟ ಮನಸ್ಸಿರುವವನು. ಅವನನ್ನ ಆ ಮಟ್ಟಿಗೆ ನಾನು ತಂದಿದ್ದೀನಿ. ಅವನಾಗಲಿ ದೇವರ ಹಾಗೆ ನಿಲ್ಲುವುದಕ್ಕೆ ಕಲಿಸಿದ್ದ. ನಾನವನಿಗೆ ಬುದ್ಧಿ ಹೇಳಿ ದೇವರ ಹಾಗಲ್ಲ ಸ್ವಾಮಿ, ದೇವರು ಹೆದರಿ ನಡುಗಬೇಕು ಅಂತ ಸೈತಾನ ಶೈಲಿಯನ್ನು ಅಭ್ಯಾಸ ಮಾಡಿ ಬಂದೆ. ಅದನ್ನೇ ಕಲಿತಿದ್ದಾನೆ. ಬರಲಿ ಅಯ್ಯ. ಭಾಗವತರೇ ಸರದಾರ ಸೋಮಣ್ಣನ ಕರೆಸಿ. ಸರದಾರ ಸೋಮಣ್ಣ ದೇವರಾಗ್ಲಿಕ್ಕೆ ಪ್ರಯತ್ನ ಪಟ್ಟ. ನಾನು ಅವನಿಗೆ ಬುದ್ಧಿ ಹೇಳ್ಬಿಟ್ಟು, ನೀನ್ ದೇವರಲ್ಲ, ನೀನು ದೆವ್ವ ಅಂದ್ರೆ ಪಿಶಾಚಿ ತರ ಸೈತಾನ ಬುದ್ಧಿ ಇರಬೇಕು ನಿನಗೆ, ನೀನು ಕೆಟ್ಟ ಬುದ್ಧಿಯನ್ನ ಇಟ್ಕೋಬೇಕು. ಸೈತಾನ ಶೈಲಿಯಲ್ಲಿ ಆ ಒಂದು ಅಭ್ಯಾಸವನ್ನ ಮಾಡಿಸಿದ್ದೀನಿ. ಅಷ್ಟರಲ್ಲಿ ಭಾಗವತರು ಹೇಳ್ತಾರೆ, ಸರದಾರ ಸೋಮಣ್ಣನನ್ನ ಕರೆಸಿ ಅಂತ. ಭಾಗವತ ತಾತಯ್ಯ ಹಾಡುವನು, ಸೋಮಣ್ಣ ಕುಣಿಯುತ್ತಾ ಬರುವನು. ಈಗ ದೃಶ್ಯ
ಅದಲ್ಲಿ ಈ ದೃಶ್ಯದಲ್ಲಿ ಸೋಮಣ್ಣ ಬರ್ತಾನೆ. ಆಗ ಸೈತಾನ ಭಾಗವತನಿಗೆ ಹೇಳ್ತಾನೆ, ನಿಮಗೆ ನನ್ನ ನಿಜ ರೂಪದಲ್ಲಿ ಕಂಡಂತೆ ಅವನ ಕಣ್ಣಿಗೆ ನಾನೀಗ ಅವನ ಸೇನಾಪತಿಯಂತೆ ಕಾಣಬಲ್ಲೆ. ಸೋಮಣ್ಣನಿಗೆ ಸ್ವಾಮಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಭಾಗವತರು, ಕೋಡಂಗಿ ಮತ್ತೆ ಸೈತಾನ 3 ಜನರಿಗೆ ಮಾತ್ರ ಮಾತುಕತೆ ಆಗ್ತಾ ಇರುತ್ತೆ. ಆಗ ಸೈತಾನನ ನಿಜ ರೂಪ ಭಾಗವತರು ಮತ್ತು ಕೋಡಂಗಿಗೆ ಮಾತ್ರ ಗೊತ್ತಿರುತ್ತೆ. ಅಲ್ಲಿ ಸೋಮಣ್ಣ ಬರ್ತಾ ಇದ್ದಾನೆ. ಸೋಮಣ್ಣ ಬರ್ತಾ ಇರ್ಬೇಕಾದ್ರೆ ಸೈತಾನ ಹೇಳ್ತಾನೆ, ನೋಡು ಸೋಮಣ್ಣನಿಗೆ ನನ್ನ ನಿಜ ರೂಪ ಗೊತ್ತಾಗ್ಬಾರ್ದು, ನಾನು ಅವನ ಸೇನಾಧಿಪತಿ ತರ ವೇಷ ಹಾಕೊಳ್ತೀನಿ, ನೀವಿಬ್ರು ಬಾಯಿ ಬಿಡಬಾರ್ದು, ನೀವು ಅವನಿಗೆ ನಾನು ಸೈತಾನನ ರಾಜ ಅಂತ ಹೇಳ್ಬಾರ್ದು ಅಂತ ಅಯ್ಯ ಸೇನಾಪತಿ, ನನ್ನ ಪರಾಕ್ರಮದಿಂದ ಅತಳ ವಿತಳ ಪಾತಾಳ ರಸತಾಳದ ಅನೇಕ ರಾಜರನ್ನು ಮಣ್ಣು ಮುಕ್ಕಿಸಿ ಅವರ ಕಿರೀಟಗಳನ್ನು ಕಸಿದುಕೊಂಡು ಸಾಮಂತರನ್ನಾಗಿ ಮಾಡಿದ್ದಾಗಿದೆ. ಇನ್ನು ಅನೇಕ ರಾಜರು ಕಿರೀಟಗಳನ್ನುಳ್ಳ ತಮ್ಮ ತಲೆಯನ್ನು ನನಗೆ ಬಾಗಿಸದೆ ಮಲೆತುಕೊಂಡು ಹಾಗೇ ಇದ್ದಾರೆ. ಅವರು ನನಗೆ ತಲೆಬಾಗುವಂತೆ ಮಾಡುವ ಉಪಾಯವೇನಾದರೂ ಇದ್ದರೆ ಹೇಳಯ್ಯ ಸೇನಾಪತಿ. ಆ ಸೇನಾಪತಿ ಯಾರು? ಸೈತಾನ ಸೇನಾಪತಿಯ ರೂಪದಲ್ಲಿದ್ದಾನಲ್ಲ. ಸೋಮಣ್ಣ ಬರ್ತಾನೆ. ಸರ್ದಾರ್ ಸೋಮಣ್ಣ ಬಂದ್ಬಿಟ್ಟು ಸೇನಾಪತಿಯನ್ನ ಕರೆದು ಹೇಳ್ತಾನೆ, ಸೇನಾಪತಿ ನೋಡು, ಅತಳ ವಿತಳ ಪಾತಾಳ ರಸತಾಳ ಎಲ್ಲಾ ಕಡೆಯಿಂದನೂ ರಾಜ್ಯವನ್ನ ವಶಪಡಿಸ್ಕೊಂಡು ರಾಜರನ್ನ ನನ್ನ ಸ್ವಧೀನದಲ್ಲಿ ಸಾಮಂತರಾಗಿ ಇಟ್ಕೊಂಡಿದ್ದೀನಿ. ಆದ್ರೆ ಕೆಲವು ರಾಜರುಗಳು ಏನಾಗಿದ್ದಾರೆ, ನನಗೆ ಒಪ್ಪಿಗೆ ಕೊಡದೆ, ನನಗೆ ತಲೆ ಬಾಗದೆ ಅವರು ಅವ್ರದೇ ಆದಂತ ಒಂದು ರಾಜ್ಯ ನಡೆಸ್ತಾ ಇದ್ದಾರೆ, ತಲೆ ಮರೆಸ್ಕೊಳ್ತಾ ಇದ್ದಾರೆ. ಅವರನ್ನು ಕೂಡ ನನಗೆ ಬರೋ ಹಾಗೆ, ನನ್ನ ಹತ್ರ ಬರೋ ಹಾಗೆ, ನನಗೆ ತಲೆ ಬಾಗುವ ಹಾಗೆ ಮಾಡಬೇಕು, ಅದಕ್ಕೊಂದು ಉಪಾಯವನ್ನ ಹೇಳು ಅಂತ ಹೇಳ್ತಾನೆ. ಯಾರು? ಸೋಮಣ್ಣ. ಯಾರಿಗೆ? ಸೇನಾಪತಿಗೆ. ಅಷ್ಟರಲ್ಲಿ ಸೈತಾನ ಅಂದ್ರೆ ಸೇನಾಪತಿಯ ರೂಪದಲ್ಲಿರೋ ಸೈತಾನ ಹೇಳ್ತಾನೆ, ಪ್ರಭು, ಅನೇಕ ರಾಜರು ರತ್ನಖಚಿತವಾದ ಕಿರೀಟಗಳನ್ನು ಕೇವಲ ಧರಿಸಿಕೊಂಡು ನಿಮ್ಮಿಂದ ಸ್ವತಂತ್ರರಾಗಿ ಬದುಕುತ್ತಿರುವುದು ನಿಜ. ಅಂದ್ರೆ ಅನೇಕ ರಾಜರು ನಿಜ ತಲೆಮರೆಸ್ಕೊಂಡು ನಿಮ್ಮಿಂದ ಅವರು ರಾಜರಾಗಿ ಹೊರಗಡೆ ಬದುಕ್ತಾ ಇದ್ದಾರೆ, ಅದು ನಿಜನೇ. ನೀವು ಈ ತನಕ ಕ್ಷುದ್ರವೆಂದು ತಿಳಿದಿದ್ದ ನಿಮ್ಮ ಸೋದರ ಬೆಪ್ತಕಿಡಿ ಬೋಳೇಶಂಕರ ಕೂಡ ರಾಜನಾಗಿದ್ದಾನೆ. ಈಗಿರುವಲ್ಲಿ ತಾವು ಇವರ ಮೇಲೆ ದಾಳಿ ಮಾಡಿ ಕಿರೀಟ ಕಸಿಯಬೇಕಾದರೆ ಸೊರಗಿರುವ ನಮ್ಮ ಸೈನ್ಯ 10 ಪಟ್ಟು ಹೆಚ್ಚಾಗಬೇಕು. ನೋಡಿ, ಸೈತಾನ ಅವನ ತಲೆಯನ್ನ ಇನ್ನೂ ತಿರುಗಿಸ್ತಾ ಇದ್ದಾನೆ, ಹಾಳು ಮಾಡ್ತಾ ಇದ್ದಾನೆ. ಹೇಗೆ? ಸೇನಾಧಿಪತಿ ರೂಪದಲ್ಲಿರೋ ಸೈತಾನ ಏನ್ ಹೇಳ್ತಾನೆ, ಹೌದು, ಹಲವಾರು ರಾಜರು ತಮ್ಮ ಒಂದು ಕಿರೀಟವನ್ನ ನಿಮಗೆ ಒಪ್ಪಿಸದೆ ಅವರೇ ರಾಜರಾಗಿ ಮೆರಿತಾ ಇದ್ದಾರೆ. ಅವರನ್ನೆಲ್ಲ ನೀವು ಏನ್ ಮಾಡ್ಬೇಕು? ನಿಮ್ಮ ವಶ ಮಾಡ್ಕೊಳ್ಬೇಕಾದ್ರೆ ಅದ್ರ ಜೊತೆಗೆ ನಿಮ್ಮ ಸೋದರ ಬೆಪ್ತಕಿಡಿಯೇ ಇದಾನಲ್ಲ, ಆ ಬೆಪ್ತಕಿಡಿಯು ಕೂಡ ಒಬ್ಬ ರಾಜನಾಗಿದ್ದಾನಲ್ಲ, ಅವನನ್ನು ಕೂಡ ನೀವೇನ್ ಮಾಡ್ಬೇಕು? ಅವನ ಮೇಲೆಯೂ ದಾಳಿ ಮಾಡಿ ಕಿರೀಟ ಕಸಿಬೇಕಾದ್ರೆ ಆ ಬೆಪ್ತಕಿಡಿನೋ ನೀವು ವಶಪಡಿಸ್ಕೋಬೇಕಾದ್ರೆ ನಿಮಗೆ ನಿಮ್ಮ ಸೈನ್ಯ ಸೊರಗೋಗ್ಬಿಟ್ಟಿದೆ. ನಿಮ್ಮ ಹತ್ರ ಇರುವಂತ ಸೈನ್ಯ ಸಾಕಾಗಲ್ಲ, ಇನ್ನೂ ಹೆಚ್ಚಿನ ಒಂದು ಸೈನ್ಯ ಬೇಕು. ಅದರ ಒಂದು ಏರ್ಪಾಡನ್ನ ಮಾಡಬೇಕು. ಪಿಶಾಚಿಗಳನ್ನು ನವೀಕರಿಸಬೇಕು. ಏಕಕಾಲಕ್ಕೆ 100 ಗುಂಡು ಹಾರಿಸಬಲ್ಲ ಬಂದೂಕುಗಳನ್ನು, ಬರೀ ರಾಜಧಾನಿ ಮಾತ್ರವಲ್ಲ ಇಡೀ ರಾಜ್ಯವನ್ನೇ ಮೇಲಿನಿಂದ ಸಿಡಿದು ಅರೆಕ್ಷಣದಲ್ಲಿ ಧ್ವಂಸ ಮಾಡಬಲ್ಲ ಬಾಂಬುಗಳನ್ನು, ಆಕಾಶದಲ್ಲಿದ್ದುಕೊಂಡು ಕಾವಲು ಕಾಯುವ ಸಿಡಿದಲೆಗಳನ್ನು ಮಾಡಬೇಕು. ಅಂದ್ರೆ ದೊಡ್ಡ ದೊಡ್ಡ ಬಾಂಬುಗಳನ್ನು, ಸೈನಿಕರನ್ನು ನೀವು ಸೃಷ್ಟಿ ಅಂದ್ರೆ ಹೆಚ್ಚು ಮಾಡಬೇಕು. ಆಗ ಮಾತ್ರ ಇದು ಸಾಧ್ಯ ಆಗತ್ತೆ ಅಂತ ಸೈತಾನ ಉಪಾಯವನ್ನ ಹೇಳುತ್ತೆ. ಅಷ್ಟರಲ್ಲಿ ಸರ್ದಾರ 10 ಪಟ್ಟು ಸೈನ್ಯ ಎಲ್ಲಿಂದ ತರೋದು? ಸೈತಾನ ತಾವು ತಮ್ಮ ಸಾಹುಕಾರ ತಮ್ಮನೊಂದಿಗೆ ಒಪ್ಪಂದ ಮಾಡಿಕೊಂಡರೆ ಅನುಕೂಲ. ನಿಮಗೆ ಸೈನ್ಯ ಬೇಕು, ಅದನ್ನು ನಿಭಾಯಿಸಲು ತಮ್ಮನಿಂದ ಹಣವೂ ಬೇಕು. ಎರಡನ್ನೂ ಮಾಡಿಕೊಡೋನು ಬೋಳೇಶಂಕರ. ಒಳ್ಳೆ ಮಾತುಗಳಲ್ಲಿ ಮಾಡಿಕೊಟ್ಟರೆ ಸರಿ, ಇಲ್ಲದಿದ್ದರೆ ಅವನ ರಾಜ್ಯವನ್ನು ನಿಮ್ಮದ್ದಕ್ಕೆ ಸೇರಿಸಿಕೊಂಡರೆ ತಾನೇ ದಾರಿಗೆ ಬರುತ್ತಾನೆ. ಸೈತಾನ ಹೇಳ್ತಾನೆ, ಅಂದ್ರೆ ಸೇನಾಧಿಪತಿ ರೂಪದಲ್ಲಿರೋ ಸೈತಾನ ಹೇಳ್ತಾನೆ, ಆ 10 ಪಟ್ಟು ಸೈನ್ಯ ಮಾಡ್ಲಿಕ್ಕೆ ಏನ್ ಕಷ್ಟ ಈಗ ನಿನಗೆ? ನಿನ್ನ ತಮ್ಮ ಸಾಹುಕಾರ ಕಾಮಣ್ಣ ಇದ್ದಾನಲ್ಲ, ಅವನ ಜೊತೆ ಒಪ್ಪಂದ ಮಾಡ್ಕೊ. ಈಗ ಅವನಿಗೂ 10 ಪಟ್ಟು ನಾಣ್ಯ ಬೇಕು, ನಿನಗೂ 10 ಪಟ್ಟು ಸೈನ್ಯ ಬೇಕು ಅಂದ್ರೆ ಇದನ್ನೆಲ್ಲ ಮಾಡ್ಕೊಡ್ಲಿಕ್ಕೆ ಒಬ್ಬ ಇದಾನಲ್ಲ ನಿನ್ ತಮ್ಮ ಬೆಪ್ತಕಿಡಿ ಬೋಳೇಶಂಕರ, ಅವನ ಹತ್ರ ಹೋಗಿ ಕೇಳು. ಅವನು ಮಾಡ್ಕೊಡ್ಲಿಲ್ಲ ಅಂದ್ರೆ ಅವನ ರಾಜ್ಯವನ್ನ ನೀನು ವಶಪಡಿಸ್ಕೋ, ಅಷ್ಟೇ, ಅವನು ದಾರಿಗೆ ಬರ್ತಾನೆ ಅಂತ ಹೇಳ್ತಾರೆ. ಆಗ ಸರ್ದಾರ, ನಿಜ, ಬೋಳೇಶಂಕರನ ದಡ್ಡತನವನ್ನು ಸೈನ್ಯವಾಗಿ ಮಾರ್ಪಡಿಸಬಹುದು. ಕೂಡಲೇ ನನ್ನ ಸಾಹುಕಾರ ತಮ್ಮನೊಂದಿಗೆ ಭೇಟಿ ಏರ್ಪಡಿಸು. ಏನಾಗುತ್ತೆ?
ಸಾವುಕಾರ ಸರ್ದಾರ ಸೋಮಣ್ಣ, ಹೌದು ನಿಜ, ನೀನು ಹೇಳ್ತಾ ಇರೋದು ನಿಜ ಸೇನಾಧಿಪತಿ. ನಾನು ಬೇಗ ಈಗ ನನ್ನ ಬೋಳೆಶಂಕರನ ಹತ್ರ ಹೋಗ್ಬೇಕು ಅಂದ್ರೆ ಅವನ ಒಂದು ದಡ್ಡತನದಿಂದ ನಾನು ಸೈನ್ಯವನ್ನ ಮಾಡ್ಕೋಬೇಕು ಬೇಗ, ಆಗ ನನಗೆ ಎಲ್ಲ ರಾಜ್ಯವೂ ಸಿಗುತ್ತೆ. ಅದಕ್ಕೆ ನನ್ನ ತಮ್ಮ ಸಾವುಕಾರನ ಜೊತೆಗೆ ಒಂದು ಭೇಟಿಯನ್ನ ಏರ್ಪಡಿಸು ಅಂತ ಹೇಳ್ತಾನೆ ಆ ಸೈತಾನ. ಆಗಲಿಂ ಪ್ರಭು, ಅಲ್ಲಿ ತನಕ ತಾವು ವಿಶ್ರಾಂತಿ ತಗೊಳ್ಳಿ, ಸರ್ದಾರ ಹೋಗುವನು. ನೋಡಿದಿರ ಭಾಗವತರೇ, ಭಾಗವತ ನಿಮ್ಮ ಮಹಿಮೆ ಅಗಾಧವಾದದ್ದು ಸ್ವಾಮಿ. ಭಾಗವತ ಹೇಳ್ತಾನೆ, ಅಂದ್ರೆ ಸೈತಾನ ನಿಜ ರೂಪ ತಾಳ್ಕೊತಾನೆ, ಸರ್ದಾರನಿಗೆ ಹೇಳ್ತಾನೆ, ಆಯ್ತು ನಿಮ್ಮ ತಮ್ಮನನ್ನ ಭೇಟಿ ಮಾಡಿಸ್ತೀನಿ, ನೀವು ಅಲ್ಲಿವರೆಗೆ ರೆಸ್ಟ್ ತಗೊಳ್ಳಿ ಅಂತ ಕಳಿಸ್ತಾರೆ. ವೇದಿಕೆಯಿಂದ ಅವರು ಹೊರಗಡೆ ಹೋಗ್ತಾನೆ ಸರ್ದಾರ. ಈಗ ಸೈತಾನ ಹೇಳ್ತಾನೆ, ನೋಡಿದಿರ ಭಾಗವತರೇ ಅಂತ. ಆಗ ಭಾಗವತ ಹೇಳ್ತಾನೆ, ನಿಮ್ಮ ಮಹಿಮೆ ಅಗಾಧವಾದದ್ದು ಸ್ವಾಮಿ ಅಂತ ಭಾಗವತರು ಇದನ್ನೆಲ್ಲ ನೋಡ್ಕೊಂಡಿದ್ದ ಭಾಗವತರು ಹೇಳ್ತಾರೆ. ಸೈತಾನ, ಇನ್ನೊಬ್ಬನಿದ್ದಾನಲ್ಲ ಅವನನ್ನು ಕರೆಯಿರಿ. ಭಾಗವತ ತಾತಯ್ಯ ಹಾಡುವನು, ಸಾವುಕಾರ ಬರುವನು. ಈಗ ಸರ್ದಾರ ಬಂದಾಯ್ತು, ಭಾಗವತರು ಕರೆಸಿ. ಈಗ ಸೈತಾನ ಹೇಳ್ತಾನೆ, ಇನ್ನೊಬ್ಬ ತಮ್ಮ ಇದಾನಲ್ಲ ಅವನ್ನ ಕರೆಸಿ. ಆಗ ಭಾಗವತರು ತಾತಯ್ಯ ತಾತಯ್ಯ ಅಂತ ಹಾಡ್ಬೇಕಾದ್ರೆ ಸಾವುಕಾರ ಬರ್ತಾನೆ. ಸಾವುಕಾರ, ಅಯ್ಯ ಮಂತ್ರಿ. ಈಗ ಸೈತಾನ ಯಾವ ರೂಪ? ಮಂತ್ರಿ ರೂಪ. ಸೈತಾನ ಭಾಗವತನಿಗೆ, ನಿಮಗೆ ನನ್ನ ನಿಜ ರೂಪದಲ್ಲಿ ಕಂಡ ಹಾಗೆ ಅವನಿಗೆ ನಾನೀಗ ಮಂತ್ರಿಯಾಗಿ ಕಾಣಿಸುತ್ತಿದ್ದೇನೆ, ಗೊಂದಲ ಮಾಡಿಕೋಬೇಡಿ. ಕೋಡಂಗಿ, ನಮಗೆ ಕಾಣಿಸೋದಾದ್ರೂ ನಿನ್ನ ನಿಜ ತಾನೇ? ಸೈತಾನ, ಪ್ರಭು. ಸಾವುಕಾರ, ಅಯ್ಯ ಮಂತ್ರಿ, ನನ್ನ ತಮ್ಮ ಬೋಳೆಶಂಕರನು ರಾಜನಾಗಿ ಚರಿತ್ರೆಯ ಮುಖಕ್ಕೆ ಮಸಿ ಬೆಳೆದನಲ್ಲಯ್ಯ. ಅವನು ರಾಜನಾದಾಗಿನಿಂದ ನನ್ನ ರಾಜ್ಯದಲ್ಲಿಯ ದಡ್ಡರೆಲ್ಲ ಅವನ ರಾಜ್ಯಕ್ಕೆ ವಲಸೆ ಹೋಗುತ್ತಿದ್ದಾರೆ. ನನ್ನ ರಾಜ್ಯದಲ್ಲಿ ಎಲ್ಲಿ ನೋಡಿದ್ದಲ್ಲಿ ಖಾಲಿ ಮನೆಗಳೇ ಕಾಣುತ್ತಿವೆ. ಈಗ ಇಲ್ಲಿ ಈ ಒಂದು ವೇದಿಕೆಯಲ್ಲಿ ಯಾರು ಬರ್ತಾರೆ? ಭಾಗವತರು ಸಾವುಕಾರ ಕಾಮಣ್ಣನನ್ನ ಕರೆಸ್ತಾರೆ. ಸಾವುಕಾರ ಕಾಮಣ್ಣ ಬರ್ತಾನೆ. ಸಾವುಕಾರ ಕಾಮಣ್ಣನ ಮುಂದೆ ಈ ಸೈತಾನ ಭಾಗವತ ಮತ್ತೆ ಕೋಡಂಗಿಗೆ ಹೇಳ್ತಾನೆ, ನಾನು ಮಂತ್ರಿಯ ರೂಪವನ್ನ ತಗೊಳ್ತೀನಿ, ಮಂತ್ರಿಯ ಒಂದು ಸ್ವರೂಪ ತಗೊಳ್ತೀನಿ, ಅದರಲ್ಲಿ ನಾನು ಸೈತಾನ ಅಂತ ಅವನಿಗೆ ಗೊತ್ತಾಗಲ್ಲ ಅಲ್ಲ ಅಂತ. ಆಗ ಕೋಡಂಗಿ, ಓಕೆ ಕಾಣಿಸ್ತಿ ಅಂದ್ರೆ ನನಗೆ ನೀನು ಸೈತಾನನಾಗೆ ಕಾಣಿಸ್ತೀಯಲ್ಲ ಅಂತ ಒಂದು ಹಾಸ್ಯ ಮಾಡ್ತಾನೆ. ಅಷ್ಟರಲ್ಲಿ ಸೈತಾನ ಪ್ರಭು ಅಂತ ಹೇಳ್ತಾನೆ. ಸಾವುಕಾರ ಹೇಳ್ತಾನೆ ಸೈತಾನನಿಗೆ, ಅಂದ್ರೆ ಮಂತ್ರಿಯ ರೂಪದಲ್ಲಿರೋ ಸೈತಾನನಿಗೆ, ಸೈತಾನ ಅಂತ ಸಾವುಕಾರನಿಗೂ ಗೊತ್ತಾಗೋದಿಲ್ಲ, ಸರ್ದಾರನಿಗೂ ಗೊತ್ತಾಗೋದಿಲ್ಲ. ಬರೀ ಗೊತ್ತಿರೋದು ಕೋಡಂಗಿ ಮತ್ತೆ ಭಾಗವತರಿಗೆ ಮಾತ್ರ. ಇದು ನಿಮಗೆ ನೆನಪಿರ್ಲಿ. ಈಗ ಕಾಮಣ್ಣ ಹೇಳ್ತಾನೆ, ಮಂತ್ರಿ ನನ್ನ ತಮ್ಮ ಇದಾನಲ್ಲ ಬೋಳೆಶಂಕರ, ಅವನು ರಾಜನ ಒಂದು ಚರಿತ್ರೆಗೆ ಮಸಿ ಬೆಳೆದ್ಬಿಟ್ಟಿದ್ದಾನೆ. ಅಂದ್ರೆ ರಾಜನ ಚರಿತ್ರೆಗೆ, ಆ ಒಂದು ರಾಜ ವಂಶಕ್ಕೆ ಮುಖಕ್ಕೆ ಮಸಿ ಬೆಳೆದ್ಬಿಟ್ಟಿದ್ದಾನೆ. ಅಂದ್ರೆ ಆ ಒಂದು ಕೆಟ್ಟ ಹೆಸರನ್ನ ತೆಗ್ದ್ಬಿಟ್ಟಿದ್ದಾನೆ. ರಾಜ ಅಂದ್ರೆ ಹೇಗಿರ್ಬೇಕು? ಅರಮನೆಯಲ್ಲಿರ್ಬೇಕು. ಇವನು ಹೊಲದಲ್ಲಿ ದುಡಿತಾ ಇದ್ದಾನೆ. ರಾಣಿ ಅಂದ್ರೆ ಪುರದಲ್ಲಿರ್ಬೇಕು, ಅವಳು ಕೂಡ ಹೊಲದಲ್ಲಿ ದುಡಿತಾ ಇದ್ದಾಳೆ. ಅಂದ್ರೆ ರಾಜ ರಾಣಿಯರು ರಾಜ್ಯವನ್ನ ಆಳ್ಬೇಕೇ ವಿನಃ ದುಡಿತಾ ಇದ್ದಾರೆ. ಈ ತರದ ಒಂದು ಕೆಲಸವನ್ನ ಮಾಡದಂತ ನನ್ನ ತಮ್ಮ ಇದಲ್ಲ, ಅವನು ರಾಜ ಅನ್ನಿಸ್ಕೊಳ್ಳಕ್ಕೆ ಕೂಡ ಯೋಗ್ಯನಲ್ಲ. ಅವನ ರಾಜ್ಯಕ್ಕೆ ನನ್ನ ರಾಜ್ಯದಿಂದ ವಲಸೆ ಹೋಗ್ತಿದ್ದಾರೆ ಜನರು. ಯಾಕೆ? ನನ್ನ ರಾಜ್ಯದಲ್ಲಿದ್ದ ದಡ್ಡರೆಲ್ಲ ಆ ಬೆಪ್ಪಿತ ಕಿಡಿ, ಅಂದ್ರೆ ಬೋಳೆಶಂಕರನು ಕೂಡ ದಡ್ಡ ಅಲ್ವಾ, ಅವರೆಲ್ಲ ಅವನ ರಾಜ್ಯಕ್ಕೆ ಹೋಗ್ತಿದ್ದಾರೆ. ಇದರಿಂದ ನನ್ನ ರಾಜ್ಯದಲ್ಲಿ ಎಲ್ಲಿ ನೋಡಿದರೂ ಬರೀ ಖಾಲಿ ಮನೆಗಳೇ ಕಾಣ್ತಾ ಇದ್ದಾರೆ. ದಡ್ಡರೆಲ್ಲ ಎಲ್ಲಿಗೆ ಹೋಗ್ತಿದ್ದಾರೆ? ಬೋಳೆಶಂಕರನ ಮನೆಗೆ ಹೋಗ್ತಿದ್ದಾರೆ. ಸೈತಾನ, ಹಾಗೆಯೇ ಬೋಳೆಶಂಕರನ ರಾಜ್ಯದ ಬುದ್ಧಿಜೀವಿಗಳು ತಮ್ಮ ರಾಜ್ಯಕ್ಕೆ ವಲಸೆ ಬರುತ್ತಿದ್ದಾರಲ್ಲ ಪ್ರಭು. ಅಂದ್ರೆ ಬೋಳೆಶಂಕರನ ರಾಜ್ಯದಲ್ಲಿದ್ದ ಬುದ್ಧಿಜೀವಿಗಳು ಅಂದ್ರೆ ಬುದ್ಧಿವಂತರು ನಿಮ್ಮ ರಾಜ್ಯಕ್ಕೆ ಬರ್ತಿದಾರಲ್ಲ. ಇನ್ನೇನು, ನಿಮ್ಮಲ್ಲಿದ್ದ ದಡ್ಡರು ಅವನಲ್ಲಿಗೆ ಹೋದ್ರೆ ಅವನಲ್ಲಿರೋ ಬುದ್ಧಿಜೀವಿಗಳು ನಿಮ್ಮಲ್ಲಿಗೆ ಬರ್ತಿದಾರಲ್ಲ, ಮತ್ತಿನ್ನೇನು? ಅಷ್ಟರಲ್ಲಿ ಸಾವುಕಾರ ಹೇಳ್ತಾನೆ, ಬುದ್ಧಿಜೀವಿಗಳಿದ್ದರೆಷ್ಟು ಬಿಟ್ಟರೆಷ್ಟು, ಅವರು ತೆರಿಗೆ ಕೊಡೋ ಜನಗಳಲ್ಲವಯ್ಯ. ತೆರಿಗೆ ಕೊಡೋ ದಡ್ಡರೆಲ್ಲ ವಲಸೆ ಹೋದರೆ ನಾನೆಷ್ಟು ದಿನ ರಾಜ್ಯಭಾರ ಮಾಡಲಾದೀತು? ಭಂಡಾರ ಈಗಲೇ ಖಾಲಿ ಆಗ್ಬಿಟ್ಟಿದೆ. ಏನಾಗ್ಬಿಟ್ಟಿದೆ? ಭಂಡಾರ ಆವಾಗಲೇ ಖಾಲಿ ಆಗ್ಬಿಟ್ಟಿದೆ. ನಾನೇನ್ ಮಾಡ್ಲಿ? ಬುದ್ಧಿವಂತರು ಅವನ ರಾಜ್ಯದಿಂದ ನನ್ನ ರಾಜ್ಯಕ್ಕೆ ಬಂದ್ರೆ ಏನು ಪ್ರಯೋಜನ? ನನಗೆ ದಡ್ಡರಿರ್ಬೇಕು. ಯಾಕೆಂದ್ರೆ ತೆರಿಗೆ ಕಟ್ಟಿಸ್ಬೇಕು ಅವರಿಂದ, ಒಡೆದು ಬಡದು ಎಲ್ಲ. ಆಗ ನನಗೆ ಹಣ ಸಂಪಾದನೆ ಆಗುತ್ತೆ. ಅದು ಬಿಟ್ಟು ನನ್ನ ಭಂಡಾರವೆಲ್ಲ ಈಗಾಗಲೇ ಖಾಲಿ ಆಗ್ಬಿಟ್ಟಿದೆ. ಕಾರಣ ದಡ್ಡರೆಲ್ಲ ಬೋಳೆಶಂಕರನ ರಾಜ್ಯಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬುದ್ಧಿವಂತರು ಬಂದ್ರೆಷ್ಟು ಬಿಟ್ರೆಷ್ಟು, ಅವರಿಂದ ನನಗೇನು ಪ್ರಯೋಜನ ಇಲ್ಲ. ಸೈತಾನ,
ತಾವು ಸರದಾರ ಸೋಮಣ್ಣನವರೊಂದಿಗೆ ಒಪ್ಪಂದ ಮಾಡಿಕೊಂಡರೆ ಒಳ್ಳೆಯದು, ಅವರ ಜೊತೆ ಹೋದರೆ ಇಲ್ಲ ಅನ್ನಲಾರ. ಅಷ್ಟರಲ್ಲಿ ಸಾವುಕಾರ ಅದೇ ಸೈ, ಕೂಡಲೇ ಸರದಾರ ಸೋಮಣ್ಣನ ಜೊತೆ ಭೇಟಿ ಏರ್ಪಡಿಸು. ಸೈತಾನ ಹೇಳ್ತಾನೆ, ಆ ಮಂತ್ರಿ ನೀವೇನ್ ಮಾಡಿ ಅಂದ್ರೆ ಸರ್ದಾರ ಸೋಮಣ್ಣ ನಿನ್ನ ಅಣ್ಣ ಇದ್ದಾನಲ್ಲ ಅವ್ರ ಜೊತೆ ಸೇರ್ಕೊಂಡು ಒಂದು ಒಪ್ಪಂದ ಮಾಡ್ಕೊಂಡ್ರೆ ಬೋಳೆಶಂಕರನನ್ನ ನಿಂದ ಏನಾದ್ರೂ ಒಂದು ಪಡ್ಕೋಬಹುದು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅವನನ್ನ ಭೇಟಿ ಮಾಡಿಸು ಅಂತ ಏರ್ಪಡಿಸು ಅಂತ ಹೇಳ್ತಾರೆ. ಸೊ ಅಲ್ಲಿ ಸರ್ದಾರನು ಹೇಳ್ತಾನೆ, ಇಲ್ಲಿ ಸಾವುಕಾರನು ಹೇಳ್ತಾನೆ, ಇವರಿಬ್ಬರ ಭೇಟಿ ಆಗುತ್ತಾ ನೋಡೋಣ. ಈಗ ಇಲ್ಲಿವರೆಗೆ ನಾವು ಸರ್ದಾರ ಮತ್ತೆ ಸಾವುಕಾರ ಇವರಿಬ್ಬರು ಬೋಳೆಶಂಕರನ ಹತ್ರ ಮತ್ತೆ ಸಹಾಯವನ್ನ ಪಡಿಲಿಕ್ಕೆ ಸೈತಾನ ಹೂಡುವಂತಹ ಒಂದು ಉಪಾಯದಲ್ಲಿ ಬೀಳ್ತಾರೆ, ಆ ಒಂದು ಜಾಲದಲ್ಲಿ ಬೀಳ್ತಾರೆ. ಮುಂದೆ ಬಿದ್ದಾಗ ಆ ಬೋಳೆಶಂಕರನಿಂದ ನಿಜವಾಗಿ ಅವರಿಗೆ ಸಹಾಯವಾಗುತ್ತೋ, ಅವ್ರು ಅನ್ಕೊಂಡಿದ್ದು ನಡೆಯುತ್ತೋ ಇಲ್ವೋ ಅನ್ನೋದನ್ನ ಮುಂದಿನ ಒಂದು ದೃಶ್ಯದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.